ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಂದವರ ಅಂಗಡಿಗೆ ಬಂದಂತಹ ಪ್ರಿಯಾ ಈತ ಕಡೆ ಬೆಂಗಳೂರಿಂದ ಮನೆಗೆ ವಾಪಸ್ಸಾದ್ರ ಮೀನಾ ಜೊತೆಗೆ ಸಿದ್ದು ಹಾಗೆ ಅಮೂಲ್ ಲವ್ ಸ್ಟೋರಿ ರಿವೀಲ್ ಆಗೋದ್ರ ಜೊತೆಗೆ ಎರಡು ಮನೆಗಳ ನಡುವೆ ದೊಡ್ಡ ಯುದ್ಧನೇ ನಡೆದು ಹೋಯ್ತಾ. ಏನಾಯಿತು, ಏನು ಕಥೆ ಆಯಿತು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಂದವರ ಅಂಗಡಿಗೆ ಊಟ ತೊಗೊಂಡು ಹೋಗ್ತೀನಿ ಅಂತ ಪ್ರಿಯಾ ನಿಂತ್ಕೊಂಡಿದ್ದಾಳೆ. ಅದಕ್ಕೆಲ್ಲ ಕಾರಣ ಅಮ್ಮುವಿನ ಆ ಒಂದು ಟ್ಯೂಷನ್ ವಿಷಯ. ಇಲ್ಲಿ ಅಮ್ಮ ಮಕ್ಕಳನ್ನೆಲ್ಲ ಮನೆಗೆ ಕರೆದು ಟ್ಯೂಷನ್ ಮಾಡ್ತೀನಿ ಅಂತ ಹೇಳಿ ಅವರ ಪೇರೆಂಟ್ಸ್ ಜೊತೆ ಮಾತಾಡಿ ಇವತ್ತು ಸಂಜೆಯಿಂದನೇ ಟ್ಯೂಷನ್ ಮಾಡ್ತೀನಿ ಅನ್ನೋ ವಿಷಯವನ್ನು ಚರ್ಚೆ ಮಾಡಿದಾಗ ಇಲ್ಲಿ ಪ್ರಿಯಾಗೆ ಗೊತ್ತಾಗುತ್ತೆ ಇಲ್ಲಿ ಮಾವನಿಗೆ ಅಮ್ಮು ಇನ್ನೂ ವಿಷಯ ಹೇಳಿಲ್ಲ ಅಂತ. ಅದೇ ವಿಷಯವನ್ನು ಆಕೆ ಅಮ್ಮು ಹತ್ರ ಕೂಡ ಕೇಳ್ತಾಳೆ, ನೀನು ಆ ಮಾವನಿಗೆ ವಿಷಯ ತಿಳಿಸ್ದೆ, ಈ ರೀತಿ ಟ್ಯೂಷನ್ ಮಾಡ್ತಿರೋದು ಯಾಕೋ ಸರಿ ಬರ್ತಿಲ್ಲ ಅಂತ. ಆಗ ಇಲ್ಲಿ ಅಮ್ಮು ಹೇಳೋದು, ಇವತ್ತು ಸಂಜೆ ಮಾವ ಬರ್ತಿದ್ದಾಗೆ ವಿಷಯ ಹೇಳ್ತೀನಿ ಅಕ್ಕ. ಇಲ್ಲಿ ಟ್ಯೂಷನ್ಗೆ ಮಕ್ಕಳೇ ಬರ್ತಾರೆ ಅಂತ ಗೊತ್ತಿಲ್ಲದೆ ನಾನು ಹೇಗೆ ವಿಷಯನ ಮಾವನ ಹತ್ರ ಹೇಳಿ, ಅದಕ್ಕೋಸ್ಕರ ಈಗ ಟ್ಯೂಷನ್ಗೆ ಮಕ್ಕಳು ಬರ್ತಿದ್ದಾರಲ್ಲ ಇವತ್ತು ಸಂಜೆ ಅಂಗಡಿಯಿಂದ ಬರ್ತಿದ್ದಾಗೆ ವಿಷಯನ ತಿಳಿಸ್ಬಿಡ್ತೀನಿ. ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ರೀತಿ ಒಳ್ಳೆ ಕೆಲಸಕ್ಕೆ ಮಾವ ಇಲ್ಲ ಅನ್ನೋದಿಲ್ಲ ಅಂತ. ಖಂಡಿತವಾಗ್ಲೂ ಮಾವ ಓಕೆ ಅಂತ ಹೇಳ್ತಾರೆ, ಆ ವಿಶ್ವಾಸ ನನಗಿದೆ ಅಂತ ಹೇಳ್ತಾಳೆ. ಇದರಿಂದ ಪ್ರಿಯಾಗೆ ಒಂದು ಯೋಚನೆ ಬರುತ್ತೆ, ಇವಳು ಮಾವಂಗೆ ಹೇಳೋಕ್ಕೂ ಮುನ್ನ ನಾನೇ ಮಾವಂಗೆ ವಿಷಯ ತಿಳಿಸ್ಬಿಟ್ರೆ ಖಂಡಿತವಾಗ್ಲೂ ಈ ಅಮ್ಮು ವಿಷಯದಲ್ಲಿ ಮಾವ ಕೋಪ ಮಾಡ್ಕೊಂಡು ಸೆಟ್ ಮಾಡ್ಕೋತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೆ. ಇಲ್ಲಿ ಮಾವನ ಅಂಗಡಿಗೆ ಹೋಗಿ ಚಾಡಿ ಹೇಳಬೇಕು ಅಂತ ನಿರ್ಧಾರ ಮಾಡ್ಕೋತಾಳೆ. ಇದರ ನಡುವೆ ಮಾಧವರು 1,00,000 ರೂಪಾಯಿಯನ್ನು ತಂದು ಪ್ರಿಯಾ ಕೈ ಕೊಟ್ಟು ಅಪ್ಪ ಅಮ್ಮನ ಸಾಲ ತೀರಿಸ್ಬಿಡು ಅಂತ ಹೇಳ್ತಾರೆ. ಇದರಿಂದ ಪ್ರಿಯಾಗೆ ಫುಲ್ ಖುಷಿ ಆಗಿಬಿಡುತ್ತೆ. ಇಲ್ಲಿ ಅಮ್ಮು ಜಸ್ಟ್ ಟ್ಯೂಷನ್ ಮಾಡಿದ ವಿಷಯನ ಮಾವನ ಹತ್ರ ತಿಳಿಸಿಲ್ಲ ಅಂತ ದೊಡ್ಡ ವಿಷಯ ಮಾಡೋದಕ್ಕೆ ಪ್ರಿಯಾ ಮುಂದಾಗ್ತಿದ್ದಾಳೆ. ಆದರೆ 1,00,000 ರೂಪಾಯಿ ದುಡ್ಡು ತೊಗೊಂಡು ಮಾವಂಗೆ ವಿಷಯ ಹೇಳಿದೆ ಮನೆಯವ್ರಿಗೆ ಸಹಾಯ ಮಾಡೋದಕ್ಕೆ ಪ್ರಿಯಾ ಮುಂದಾಗಿದ್ದಾಳೆ. ತನಗೆ ಒಂದು ನ್ಯಾಯ ಬೇರೆಯವ್ರಿಗೆ ಮತ್ತೊಂದು ನ್ಯಾಯ ಅನ್ನೋ ರೀತಿಯಲ್ಲಿ ಪ್ರಿಯಾ ಡಬಲ್ ಸ್ಟ್ಯಾಂಡರ್ಡ್ ಆಗಿ ನಡ್ಕೋತಿದ್ದಾರೆ. ಇತ್ತ ಕಡೆ ಅಮ್ಮು ಮತ್ತು ವಲ್ಲಭ ಇಬ್ಬರು ಕೂಡ ಪ್ರೀತಿ ಮಾಡಿರಲಿಲ್ಲ. ನಿಜಕ್ಕೂ ಅಮ್ಮು ಪ್ರೀತಿ ಮಾಡಿದ್ದು ಸಿದ್ದು ಅನ್ನೋ ಹುಡುಗನ ಅನ್ನೋ ವಿಷಯವನ್ನು ಮನೆಯವ್ರಿಗೆ ತಿಳಿಸಿ ದೊಡ್ಡ ರಾದಂತ ಮಾಡಬೇಕು ಅಂತ ಅಮ್ಮು ಚಿಕ್ಕಮ್ಮ ಇಂದ್ರಾಣಿಯವರು ಯೋಚನೆ ಮಾಡ್ತಾರೆ. ಅದೇ ಕಾರಣಕ್ಕೆ ಸಿದ್ದು ನಂಬರ್ ತೊಗೊಂಡಿದ್ದೆ ತನ್ನ ನಂಬರಿಂದ ಕಾಲ್ ಮಾಡ್ತಾರೆ. ಕಾಲ್ ಮಾಡ್ತಿದ್ದಾಗಲೇ ಇಲ್ಲಿ ಸಿದ್ದುಗೆ ನೀನು ಮತ್ತು ಅಮ್ಮು ಲವ್ ಮಾಡ್ತಿದ್ರಿ ಅನ್ನೋ ವಿಷಯ ನನಗೆ ಗೊತ್ತದೆ, ನೀನು ಆ ವಿಷಯವನ್ನು ಬಂದು ನಮ್ಮ ಮನೆಯಲ್ಲಿ ಹೇಳಬೇಕು ಅಂತಾರ. ಏನು ಮಾತಾಡ್ತಿದ್ರ ನೀವು, ನಿಮ್ಮ ಮನೆಯಲ್ಲಿ ಹೇಳೋದಾ? ಅಮ್ಮು ಏನಂತ ಹೇಳಿದ್ರು ಗೊತ್ತಾ, ಅವ್ರ ದೊಡ್ಡಪ್ಪ ಮತ್ತು ಅವ್ರ ಚಿಕ್ಕಪ್ಪ ಮತ್ತು ಅವ್ರ ತಂದೆ ತುಂಬ ಕೋಪಿಸ್ಟು ಅಂತ. ಅಂಥದ್ರಲ್ಲಿ ನಾನು ಹೇಳಿದ್ರೆ ಸುಮ್ಮನೆ ಬಿಡ್ತಾರ? ಖಂಡಿತ ಅದೆಲ್ಲ ಸಾಧ್ಯ ಇಲ್ಲ ಅಂತ. ನೀನು ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಾನು ನಿನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕಳಿಸ್ಬೇಕಾಗತ್ತೆ. ಪೊಲೀಸವ್ರು ಬಂದು ನಿನ್ನ ಎಳ್ಕೊಂಡು ಹೋಗ್ತಾರೆ. ನನಗೆ ಇನ್ಸ್ಪೆಕ್ಟರ್ ಗಂಗಾಧರಯ್ಯ ತುಂಬ ಚೆನ್ನಾಗಿ ಗೊತ್ತಿದ್ದಾರೆ ಅಂತ ಹೇಳ್ತಾರೆ. ಜೊತೆಗೆ ನೇರವಾಗೂ ಕೂಡ ಹೋಗಿ ಭೇಟಿ ಮಾಡಿ ನೀನು ಎಲ್ಲ ವಿಷಯನೂ ಕೂಡ ಬಂದು ಹೇಳಬೇಕು ನಮ್ಮ ಮನೆಯಲ್ಲಿ ಅಂತ ಕೂಡ ತಿಳಿಸ್ತಾರೆ. ಅಲ್ಲೂ ಕೂಡ ಸಿದ್ದು ಆಗೋದಿಲ್ಲ ಹಾಗೆ ಹೇಗೆ ಅಂದಾಗ ಹೆದರಿಸ್ಬಿಡ್ತಾರೆ ಸಿದ್ದುನ. ಹಾಗಾಗಿ ಅವನು ಕೂಡ ತಾನು ಸಿಕ್ಕಾಕೋತೀನಿ ಅನ್ನೋ ಭಯದಲ್ಲಿ ಇಂದ್ರಾಣಿಯವರ ಒಂದು ಧೈರ್ಯದಲ್ಲಿ ಆ ಒಂದು ಮನೆಗೆ ಹೋಗಿ ತನ್ನ ಮತ್ತು ಅಮೂಲ್ ಲವ್ ಸ್ಟೋರಿ ವಿಷಯವನ್ನು ಹೇಳೋದಕ್ಕೆ ಮುಂದಾಗ್ತಿದ್ದಾನೆ. ಇಂದ್ರಾಣಿಯವರು ನಾನಿದ್ದೀನಿ, ನಾನು ಕಾಪಾಡ್ತೀನಿ ಅನ್ನೋ ವಿಶ್ವಾಸವನ್ನು ಭರವಸೆಯನ್ನು ಸಿದ್ದುಗೆ ಕೊಟ್ಟಿದ್ದಾರೆ. ಇತ್ತ ಕಡೆ ವಲ್ಲಭಂಗೆ ಕಷ್ಟ ಆಗ್ತದೆ, ಅವ್ನಿಗೆ ಹೇಗಾದರೂ ಸಹಾಯ ಆಗಬೇಕು, ನಾನು ಕೂಡ ಟ್ಯೂಷನ್ ಮಾಡಿ ದುಡ್ಡು ತೊಗೊಂಡ್ರೆ ಖಂಡಿತ ಅವನಿಗೆ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಅಮ್ಮು ಟ್ಯೂಷನ್ ಮಾಡೋದಕ್ಕೆ ಮುಂದಾಗಿದ್ದಾಳೆ. ಜೊತೆಗೆ ವಲ್ಲಭಂಗೂ ಕೂಡ ಹೇಳಿದಾಳೆ. ಆದರೆ ವಲ್ಲಭ ಹೇಳಿದ್ದು 2 ವಿಷಯ. ಒಂದು, ಅಪ್ಪಂಗೆ ಹೇಳಿ ಟ್ಯೂಷನ್ ಶುರು ಮಾಡಬೇಕು, ಇನ್ನೊಂದು ನೀನು ನಿನಗೋಸ್ಕರ ಟ್ಯೂಷನ್ ಮಾಡಬೇಕೇ ಹೊರತು ನನಗೆ ಸಹಾಯ ಆಗಬೇಕು ಅನ್ನೋ ಕಾರಣಕ್ಕೆ ನೀನು ಟ್ಯೂಷನ್ ಮಾಡಿ ತೊಂದರೆ ಎಲ್ಲ ತೊಗೊಳಕ್ಕೂಡ್ತು ಅಂತ ಹೇಳಿ ವಲ್ಲಭ ಹೇಳ್ತಾರೆ. ಇಲ್ಲ ಕಣೋ ವಲ್ಲಭ, ನಾನು ನನಗೋಸ್ಕರನೇ ಟ್ಯೂಷನ್ ಮಾಡ್ತಿರೋದು, ಸುಮ್ಮನೆ ಕಾಲೇಜಿಂದ ಮಧ್ಯಾಹ್ನ ಮನೆಗೆ ಬರೋಷ್ಟರಲ್ಲಿ ಬೇಕಾಗಿರುತ್ತೆ, ಅಂಥದ್ರಲ್ಲಿ ಸಂಜೆವರೆಗೂ ಏನು ಮಾಡಲಿ, ಆ ಟೈಮಲ್ಲಿ ಟ್ಯೂಷನ್ ಮಾಡೋಣ ಅಂತ ಹೇಳಿ ಅಮ್ಮು ಹೇಳ್ತಾರೆ. ಇಲ್ಲಿ ಪ್ರಿಯಾಗೆ ಒಂದು ಎಡವಟ್ ಆಗಿಬಿಟ್ಟಿದೆ. ಯಾಕಂದರೆ ಈ ಒಂದು ಟ್ಯೂಷನ್ ಐಡಿಯಾ ಕೊಟ್ಟಿದ್ದೆ ಪ್ರಿಯಾ. ಹಾಗಾಗಿ ಇಲ್ಲಿ ಪ್ರಿಯಾ ಕೂಡ MA ಲೆಕ್ಚರರ್ ಇಂಗ್ಲೀಷ್ ಲಿಟ್ರೇಚರ್ ಮಾಡಿದ್ದಾಳೆ ಅಂತ ಹೇಳಿ ಅಮ್ಮು ಎಲ್ರಿಗೂ ಕೂಡ ವೀಣಾ ಅವರು ತಿಳಿಸಿದ್ದಾರೆ. ಅದೇ ಕಾರಣಕ್ಕೆ ಇಲ್ಲಿ ಪ್ರಿಯಾ ಅವರು ಕೂಡ ಟ್ಯೂಷನ್ಗೆ ಹೆಲ್ಪ್ ಮಾಡಬೇಕು ಅಂತ ಅಮ್ಮು ಪ್ರಿಯಾಗೆ ಹೇಳಿದಾಗ ಪ್ರಿಯಾ ಮುಗೀತು ನನ್ನ ಕತೆ, ನನ್ನ ಚಪ್ರಿನ ನಾನೇ ಹಾಕ್ಕೊಂಡಂಗಾಯಿತು, ನಾನು ಯಾಕಪ್ಪ ಈ ಐಡಿಯಾ ಕೊಟ್ಟೆ ಅಂತ ತಲೆ ಕೆಟ್ಟು ಹೋಗಿದೆ. ಜೊತೆಗೆ ಈ ಟ್ಯೂಷನ್ ನಿಲ್ಲಿಸಿದ್ರೆ ನಾನು ಕೂಡ ಬಚಾವಾಗ್ಬೋದು, ಇಲ್ಲ ಅಂದರೆ ನಾನು MA ಲಿಟ್ರೇಚರ್ ಮಾಡೇ ಇಲ್ಲ ಅಂತ ಮನೆಯವ್ರಿಗೆ ಗೊತ್ತಾಗುತ್ತೆ. ಇಲ್ಲ, ಯಾವುದೇ ಕಾರಣಕ್ಕೂ ಈ ಒಂದು ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂದ್ಕೊಂಡಿದ್ದೆ, ಈ ಟ್ಯೂಷನ್ ಸ್ಟಾಪ್ ಮಾಡಬೇಕು ಅಂತ ಕೂಡ ಪ್ರಿಯಾ ತಲೆಯಲ್ಲಿದೆ. ಒಂದು ಅಮ್ಮು ಮೇಲೆ ಚಾಡಿ ಹೇಳೋದು, ಒಂದು ಟ್ಯೂಷನ್ ನಿಲ್ಲಿಸಿ ತಾನು ಬಚಾವಾಗೋದು. ಈ 2 ಕಾರಣದಿಂದ ನಂದವ್ರ ಹತ್ರ ಹೋಗಿ ಸತ್ಯ ಹೇಳಬೇಕು, ಈ ಟ್ಯೂಷನ್ ವಿಷಯನ
ಹಕ್ಕು ಕೊಡಬೇಕು ಅಂತ ಪ್ರಿಯಾ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ತನ್ನ ಗಂಡನಿಗೆ ಊಟ ತೊಗೊಂಡು ಹೋಗೋ ನೆಪದಲ್ಲಿ ಸುಂದರ ಮಾವ ಹಾಗೆ ನಂದ ಮಾವಂಗೂ ಕೂಡ ಊಟ ತೊಗೊಂಡು ಹೋಗೋದಕ್ಕೆ ಪ್ರಿಯಾ ಸಿದ್ಧವಾಗಿ ನಿಂತ್ಕೊಂಡಿದ್ದಾಳೆ. ಅದನ್ನು ನೋಡಿದೆ, ಏನಿದು ಪ್ರಿಯಾ, ನಿನ್ನ ಗಂಡಂಗೆ ಹೋಗಿ ಇನ್ಯಾರಿಗೆ ಇಷ್ಟು ದೊಡ್ಡ ಕ್ಯಾರಿಯರಲ್ಲಿ ಊಟ ತೊಗೊಂಡು ಹೋಗ್ತಿದ್ಯಾ ನೀನು ಅಂತ ಗಿರೀಶ್ ಅವರು ಪ್ರಶ್ನೆ ಮಾಡ್ತಾರೆ. ಅದು ಮತ್ತೆ ನಾನು ಮಾವ ಮತ್ತು ಸುಂದರ ಮಾವಂಗೂ ಕೂಡ ಅಂಗಡಿಗೆ ಊಟ ತೊಗೊಂಡು ಹೋಗ್ತಿದ್ದೀನಿ ಅಂದಾಗ, ಏನಮ್ಮ ಮಾತಾಡ್ತಿದ್ಯಾ, ಊಟ ತೊಗೊಂಡು ಹೋಗ್ತಿದ್ಯಾ, ನಿಮ್ಮ ಮಾವಂಗೆಲ್ಲ ಇಷ್ಟ ಆಗಲ್ಲಮ್ಮ, ಬೇಡಮ್ಮ. ನಾನು ಮತ್ತು ಮೀನಾ ಒಂದಿನ ಹೀಗೆ ಊಟ ತೊಗೊಂಡು ಹೋಗಿದ್ವಿ. ಅವ್ರಿಗೆ ತುಂಬ ವಿಚಾರ ಆಗೋಯಿತು. ಯಾಕಂದರೆ ಕಸ್ಟಮರ್ಸ್ ಮುಂದೆ ಅವ್ರಿಗೆ ಊಟ ತಿನ್ನೋಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ. ಅದೇ ಕಾರಣಕ್ಕೆ ಅವರು ಮನೆಗೆ ಬರೋದು. ಬೇಡಮ್ಮ, ಆಮೇಲೆ ನೀನು ಕೂಡ ಬಾಯಿಸ್ಕೋತೀಯ, ಊಟ ತೊಗೊಂಡು ಹೋಗಬೇಡ ಅಂತ ಗಿರೀಶ್ ಅವರು ಮುದ್ದಾಗಿ ಹೇಳಿದ್ರು ಕೂಡ ಇಲ್ಲಿ ಪ್ರಿಯಾಕ್ಕೆ ಅರ್ಥ ಆಗೋದೇ ಇಲ್ಲ. ಇಲ್ಲ ಅತ್ತೆ, ನೀವು ಅಂದ್ಕೊಂಡಂಗೆ ಏನೂ ಆಗಲ್ಲ, ಮಾವ ಬೇಜಾರು ಮಾಡ್ಕೊಳ್ಳೋಣ, ಮಾವಂಗೆ ಖುಷಿ ಆಗುತ್ತೆ ನೋಡಿ, ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳಿ ಸತ್ವಾಗಿ ಹೊರಟೇ ಬಿಡ್ತಾಳೆ. ಇದರಿಂದಾಗಿ ಗಿರೀಶ್ ಅವ್ರಿಗೆ ಬೇಜಾರಾಗುತ್ತೆ, ಕೋಪ ಕೂಡ ಬರುತ್ತೆ. ಏನಪ್ಪ ಈ ಹುಡುಗಿ ಏನು ಹೇಳಿದ್ರು ಕೇಳಲ್ಲ, ತಾನು ಹೇಳಿದ್ದೇ ಸರಿ ಅಂತಾಳೆ. ಜೊತೆಗೆ ನಾವು ಮಾತಾಡ್ತಾ ಇದ್ರು ಏನೂ ಹೇಳ್ದೆ ಬಕ್ಕಂತ ಹೇಳಿ ಹೊರಟೆ ಹೋಗ್ಬಿಡ್ತಾಳಲ್ಲ, ಏನಾಗಿದೆ ಹುಡುಗಿಗೆ ಅಂತ. ಆಗ ಇಲ್ಲಿ ಅಮ್ಮ, ಅಯ್ಯೋ ಬಿಡಿ ಅಂತ ನಾವು ಏನು ಹೇಳಿದ್ರು ಕೂಡ ಇವ್ರಿಗೆ ಅರ್ಥ ಆಗೋದಿಲ್ಲ, ಮಾವನೇ ಹೇಳ್ತಾರಲ್ವ, ಆಗ ಇವ್ರಿಗೇನೆ ಅರ್ಥ ಆಗತ್ತೆ ಅಂತ ತಿಳಿಸ್ತಾರೆ. ಅಲ್ಲಿ ಪ್ರಿಯಾ ಹೋಗ್ತಿದ್ದಾಗೆ, ಏನಮ್ಮ ಇದು, ನೀನೇ ಅಕ್ಕಮ್ಮ ತೊಗೊಂಡು ಬರೋಕ್ಕೆ ಹೋದೆ ಊಟನ ಅಂತ ನಂದವರು ಕೇಳ್ತಾರೆ. ಅದು ಹಾಗಲ್ಲ ಮಾವ, ನೀವು ಬಿಸಿಯಾಗಿ ಇಲ್ಲೇ ಊಟ ಮಾಡಿದ್ರೆ ಅಲ್ಲಿ ಟೈಮ್ ಕೂಡ ಸೇವ್ ಆಗುತ್ತಲ್ವ, ಆಮೇಲೆ ಅಂಗಡಿ ವ್ಯಾಪಾರ ತುಂಬ ಚೆನ್ನಾಗಾಗತ್ತಲ್ವ, ಅಲ್ಲಿಗೆ ಬಂದು ಅಷ್ಟು ಸಮಯ ವೇಸ್ಟ್ ಆಗುತ್ತಲ್ಲ, ಅದೇ ಕಾರಣಕ್ಕೆ ನಾನೇ ತೊಗೊಂಡು ಬಂದುಬಿಟ್ಟೆ, ನೀವು ಅಲ್ಲಿ ತನಕ ಬರೋದ್ರು ಕೂಡ ಆಯಾಸ ಆಗುತ್ತೆ ಅಂತ ಹೇಳಿದಾಗ ಮಾವನ ಮೇಲೆ ಎಷ್ಟು ಭಯ ಭಕ್ತಿ ಎಲ್ಲ ಕೂಡ ಇದೆ, ಎಷ್ಟು ಪ್ರೀತಿ ಇದೆ ಅಂತ ನಂದವ್ರು ಅನ್ಕೋತಾರೆ. ಸರಿ ಅಮ್ಮ, ಊಟ ಪಡಿಸು ಅಂತ ಹೇಳ್ತಾರೆ. ಅಲ್ಲಿ ಸುಂದರವ್ರಿಗೂ ಕೂಡ ಊಟ ಬಡಿಸಿದಾಗ ಇದೇ ರೀತಿ ಅವತ್ತು ಮೀನಮ್ಮ ಕೂಡ ತೊಗೊಂಡು ಬಂದಿದ್ರು, ಅಕ್ಕ ಮತ್ತು ಮೀನಮ್ಮ. ಆದರೆ ಅವತ್ತು ನೋಡಿದ್ರೆ ಭಾವ ಬೇರೆ ಥರನೇ ಮಾತಾಡಿದ್ರು ಅಂತ ನಿಜನೇ ಹೇಳ್ತಿದ್ದಾರೆ ಸುಂದರ ಅವರು. ಇಲ್ಲಿ ನಂದವರು ಹಾಗೆ ಕಂಡುಬಿಡ್ತಿದ್ದಾಗೆ ಸುಂದರ ಅವರು ಸೈಲೆಂಟ್ ಆಗಿಬಿಡ್ತಾರೆ. ಬಟ್ ಇಲ್ಲಿ ನಿಜಕ್ಕೂ ಕೂಡ ನಂದ ಅವರ ನಡವಳಿಕೆ ಇಬ್ಬರ ವಿಷಯದಲ್ಲಿ ಬೇರೆ ಬೇರೆ ಆಗಿದೆ. ತಾನು ನೋಡಿ ಕರ್ಕೊಂಡು ಬಂದಂತಹ ಸೊಸೆ ಅಂತ ಹೇಳಿ ಪ್ರಿಯಾಗೆ ಬೇರೆದೇ ರೀತಿಯ ಪ್ರಾಧಾನ್ಯತೆಯನ್ನು ಕೊಡ್ತಿದ್ದಾರೆ ನಂದ ಅವರು. ಆ ಕಡೆ ಮೀನಾ ಮತ್ತು ಕೇಶವ ಇಬ್ಬರು ಕೂಡ ಬೆಂಗಳೂರಿಗೆ ಹೋಗಿದ್ದಾರೆ. ಇಲ್ಲಿ ಕೇಶವ ತನ್ನ ಹೆಂಡತಿ ಜೊತೆ ಸಮಯ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಲ್ಲೂ ಕೂಡ ಒಂದಷ್ಟು ಕೆಲಸವನ್ನು ನಂದ ಅವರು ಕೇಶವಂಗೆ ಹೇಳಿದ್ದಾರೆ. ಹಾಗಾಗಿ ಅದೇ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಕೇಶವ ಅವರು. ಇಲ್ಲಿ ಹೆಂಡತಿ ಜೊತೆ ಒಂದಷ್ಟು ಸಮಯ ಕೂಡ ಕಳೆಯೋದಕ್ಕೆ ಅವಕಾಶ ಸಿಗ್ತಿಲ್ಲ. ಇತ್ತ ಕಡೆ ಅಮ್ಮು ವಿರುದ್ಧವಾಗಿ ಸಂಚು ಮಾಡಿರ್ತಕ್ಕಂಥ ಪ್ರಿಯಾ ನಂದ ಅವರಿಗೆ ಊಟ ಬಡಿಸ್ತಾನೆ. ಇಲ್ಲಿ ಅಮ್ಮು ಒಂದಷ್ಟು ಮಕ್ಕಳಿಗೆ ಟ್ಯೂಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ. ಅದಕ್ಕೋಸ್ಕರ ಅಕ್ಕಪಕ್ಕ ಜನ ಎಲ್ಲ ಅವರ ಮಕ್ಕಳನ್ನ ಕರ್ಕೊಂಡು ಬಂದಿದ್ರು, ಮಾವ ಇವತ್ತಿಂದನೇ ಟ್ಯೂಷನ್ ಶುರು ಮಾಡ್ತಾಳಂತೆ ಅಂತ ಹೇಳ್ತಿದ್ದಾಗೆ ನಂದ ಅವ್ರಿಗೆ ಸಿಟ್ಟು ಬಂದುಬಿಡುತ್ತೆ. ಬಿಕಾಸ್ ನಾನು ಆ ಮನೆ ಯಜಮಾನ, ನನ್ನ ಹತ್ರನೇ ವಿಷಯ ಹೇಳಿದೆ ಈ ರೀತಿ ನಡ್ಕೋತಿದ್ದಾರ ಅಂತ. ನಾನು ಕೂಡ ಹೇಳಿದೆ ಮಾವ ಈ ವಿಷಯವನ್ನು ಹೇಳಿ ಅಂತ. ಆದರೆ ಮಕ್ಕಳು ಬರ್ತೆ ಹೇಗೆ ಹೇಳೋದು, ಹೇಳಿದ್ರೆ ಆಯಿತು ಅನ್ನೋ ರೀತಿಯಲ್ಲಿ ಅಮ್ಮ ಮಾತಾಡ್ಬಿಟ್ಲು. ನಂಗೆ ಸ್ವಲ್ಪ ಬೇಜಾರಾಯಿತು, ಮನೆ ಯಜಮಾನ ಆಗಿರೋ ನಿಮಗೆ ವಿಷಯ ಗೊತ್ತಿರಬೇಕಲ್ವಾ ಅಂತ ಹೇಳಿ ಪ್ರಿಯಾ ಸಕ್ಕತ್ತಾಗೆ ಮಾವಂಗೆ ಚಾಡಿ ಹೇಳ್ತಿದ್ದಾರೆ. ಇದ್ದ ಕಡೆ ಅಮ್ಮ ಮತ್ತೆ ತನ್ನ ಲವ್ ವಿಷಯವನ್ನು ಹೇಳಬೇಕು ಅನ್ನೋ ಕಾರಣಕ್ಕೆ ಸಿದ್ದು ಅಮ್ಮ ಮನೆ ಹತ್ರ ಎಂಟ್ರಿ ಕೊಟ್ಟಿದ್ದಾರೆ. ವಲ್ಲಭ ಅದನ್ನು ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತಿದ್ದಾನೆ. ಏನಿದು, ಇವನು ಯಾಕೆ ಬಂದ, ಇವನ ಮತ್ತು ಅಮ್ಮ ಹಳೆ ಲವ್ ಸ್ಟೋರಿ ವಿಷಯ ಗೊತ್ತಾದರೆ ಎಡವಟ್ಟಾದರೆ ಏನಪ್ಪ ಮಾಡೋದು ಅಂತ ಅನ್ಕೋತಿದ್ದಾರೆ. ಅಷ್ಟರಲ್ಲಿ ಸಿದ್ದು ಇಂದ್ರಾಣಿಗೆ ಕಾಲ್ ಮಾಡಿ ಮನೆ ಒಳಗಡೆ ಎಂಟ್ರಿ ಕೊಟ್ಟೆ ಬಿಡ್ತಾರೆ. ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಮುಂದೆ ಹೋಗಿ ಕುಳಿತು ನಾನು ಅಮ್ಮು ಇಬ್ಬರು ಕೂಡ ಪ್ರೀತಿ ಮಾಡ್ತಿದ್ವಿ ಅಂತ ಹೆಸರು ಹೇಳೋಕ್ಕೂ ಮುನ್ನನೇ, ವಿಷಯ ತಿಳಿಸೋಕ್ಕೂ ಮುನ್ನನೇ ಅಮ್ಮು ಅನ್ನೋ ಹೆಸರು ಕೇಳಿದ್ದೆ ಸೂರ್ಯಕಾಂತ್ ಚಂದ್ರಕಾಂತ್ ರೆಬೆಲ್ ಆಗ್ತಿದ್ದಾರೆ. ಹಾಗಾದರೆ ವಿಷಯ ಹೇಳೋಕ್ಕೂ ಮುನ್ನನೇ ಇಲ್ಲಿ ಸಿದ್ದುವನ್ನು ಮನೆಯಿಂದ ಹೊರಗಡೆ ದಬ್ತಾರ. ಕೊನೆಗೂ ಇಲ್ಲಿ ಇಂದ್ರಾಣಿ ಪ್ಲಾನ್ ಫ್ಲಾಪ್ ಆಗುತ್ತಾ. ಅತ್ತ ಕಡೆ ಅಮ್ಮು ವಿರುದ್ಧ ಚಾಡಿ ಹೇಳಿರ್ತಕ್ಕಂಥ ಪ್ರಿಯಾ ನಂದ ಅವರು ಮತ್ತು ಅಮ್ಮು ನಡುವೆ ತಂದುಬಿಟ್ಟು ತಮಾಷೆ ನೋಡೋದಕ್ಕೆ ಮುಂದಾಗ್ತಾರೆ. ಜೊತೆಗೆ ಅದೇ ಟೈಮ್ಗೆ ಮೀನಾ ಎಂಟ್ರಿ ಕೊಟ್ಟು ಪ್ರಿಯಾ ನಿಜ ಮುಖ ಏನು ಅನ್ನೋದನ್ನು ಮಾವನ ಮುಂದೆ ಬಿಟ್ಟು ಅವೆಲ್ ಮಾಡ್ತಾರೆ. ಏನಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.